ಜಮ್ಮು ಹಾಗೆ ಕಾಶ್ಮೀರದಿಂದ ಟಿವಿ9 ಲೈವ್ ಕವರೇಜ್. ದಾಳಿ ನಡೆಸಿದಂತ ಸ್ಥಳದಿಂದ ಟಿವಿ9 ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಡ್ರೋನ್ ದಾಳಿಯನ್ನ ಮಾಡಿತ್ತು. ಟಿವಿ9 ನಲ್ಲಿ ಡ್ರೋನ್ ದಾಳಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಾವು ಕೊಡ್ತೀವಿ. ನಮ್ಮ ಪ್ರತಿನಿಧಿ ಹರೀಶ್ ಈ ಭಾಗದಿಂದ ಜಮ್ಮುವಿನ ರಿಹಾಡಿಯಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಲ್ಲಿಯ ಜನರನ್ನ ಮಾತನಾಡಿಸಿದ್ದಾರೆ. ಅಲ್ಲಿಯ ಸ್ಥಿತಿಗತಿಗಳು ಹೇಗಿದೆ ಅಂತ ತೋರಿಸಿದ್ದಾರೆ. ಬನ್ನಿ ನೋಡೋಣ. ಭಾರತ ಹಾಗೂ ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಿದೆ. ಪಾಕಿಸ್ತಾನ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದೆ. ಡ್ರೋನ್ ಹಾಗೂ ಮಿಸೈಲ್ಗಳ ದಾಳಿಯನ್ನ ಮಾಡ್ತಿರುವಂತದ್ದು, ಅದು ಕೂಡ ಜನವಸತಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ನಾನೀಗ ಜಮ್ಮು ಪ್ರದೇಶದಲ್ಲಿರ್ತಕ್ಕಂಥ ಜಮ್ಮು ಸಿಟಿಯಲ್ಲಿ ಇರ್ತಕ್ಕಂಥ ರೆಹಾಡಿ ಅನ್ನುವಂತಹ ಪ್ರದೇಶದಲ್ಲಿದ್ದೀನಿ, ಏರಿಯಾದಲ್ಲಿದ್ದೀನಿ. ಇಲ್ಲಿ ಬೆಳಗ್ಗಿನ ಜಾವ ಇಂದು ಒಂದು ಡ್ರೋನ್ ಅಟ್ಯಾಕ್ ಆಗಿದೆ. ಒಂದು ವಸತಿ ಸಮುಚ್ಚಯಕ್ಕೆ ಒಂದು ಡ್ರೋನ್ ಅಟ್ಯಾಕ್ ಆಗಿರುವಂತಹದ್ದು. ನಾನು ಅದನ್ನು ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಮನೆಯ ಒಳಗಡೆ ಡ್ರೋನ್ ಅಟ್ಯಾಕ್ ನಿಂದ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಡ್ರೋನ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಮನೆಯ ಪರಿಸ್ಥಿತಿ ಹೇಗಾಗಿದೆ ಅನ್ನುವಂಥದ್ದನ್ನು ಮನೆಯ ಒಳಗಿನಿಂದ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನೋಡ್ಬೋದು. ಮುಖ್ಯವಾಗಿ ಡ್ರೋನ್ ಅಟ್ಯಾಕ್ ಇವತ್ತು ಬೆಳಿಗ್ಗೆ 5:45 ಸರಿಯಾಗಿ ಡ್ರೋನ್ ಅಟ್ಯಾಕ್ ಆಯಿತು ಅನ್ನುವಂಥದ್ದು ಹೇಳ್ತಾರೆ. ಭಾರಿ ದೊಡ್ಡ ಸ್ಫೋಟ ಸಂಭವಿಸಿತು. ಸ್ಫೋಟ ಸಂಭವಿಸಿದ ತಕ್ಷಣ ಮನೆಯಲ್ಲಿ ಇದ್ದಂತಹ ಗೋಡೆಗಳೆಲ್ಲ ಬಿದ್ದಿರುವಂತಹದ್ದನ್ನು ನೋಡಬಹುದು. ಪೀಸ್ ಆಗಿ ಬಿದ್ದಿವೆ. ಇಟ್ಟಿಗೆಗಳು ಹೇಗೆ ಪೀಸ್ ಆಗಿ ಬಿದ್ದಿವೆ ಅನ್ನುವಂಥದ್ದನ್ನು ಕೂಡ ನೋಡಬಹುದು. ಇದು ಮೊದಲ ಮಹಡಿಯ ಪರಿಸ್ಥಿತಿ. ಇನ್ನು ಕೂಡ ಎರಡನೇ ಮಹಡಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂತಹದ್ದು. ಪಾಕಿಸ್ತಾನ ಪದೇ ಹೇಳುತ್ತೆ, ನಾವು ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇಲ್ಲ, ನಾವು ಭಾರತೀಯ ಸೇನೆಯ ವಿರುದ್ಧ ದಾಳಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳುತ್ತೆ. ಆದರೆ ಪಾಕಿಸ್ತಾನ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು, ನಾಗರಿಕ ವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಇದೇ ಸ್ಪಷ್ಟ ಉದಾಹರಣೆ ಆಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮನೆಯ ವಸ್ತುಗಳೆಲ್ಲ ಚಲ್ಲಪಿಲ್ಲಿ ಆಗೋಗಿವೆ. ಎಲ್ಲವೂ ಕೂಡ ನಷ್ಟ ಆಗಿರುವಂತಹದ್ದು. ಏನು ಸ್ಫೋಟದ ತೀವ್ರತೆಗೆ, ಡ್ರೋನ್ ಅಟ್ಯಾಕ್ ಆದಂತಹ ಸ್ಫೋಟದ ತೀವ್ರತೆಗೆ ಯಾವ ರೀತಿಯಾಗಿ ಮನೆಯ ವಸ್ತುಗಳು ಸಂಪೂರ್ಣವಾಗಿ ಚಲ್ಲಪಿಲ್ಲಿ ಆಗಿಬಿಟ್ಟಿದೆ. ಈ ಮನೆಯನ್ನು ಬಳಕೆ ಮಾಡದೇ ಇರುವಂತಹ ಸ್ಥಿತಿಗೆ ಆಗಿಬಿಟ್ಟಿದೆ. ಇಲ್ಲಿ ಯಾರು ವಾಸ ಇರಲಿಕ್ಕೆ ಆಗದೇ ಇರತಕ್ಕಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತಹದ್ದು ನೋಡ್ಬೋದು. ಇದು ಜನವಸತಿ ಪ್ರದೇಶ. ನೋಡ್ಬೋದು ಹೇಗಿದೆ ಏರಿಯಾ ಅನ್ನುವಂಥದ್ದನ್ನು. ಪಾಕಿಸ್ತಾನ ಹೇಳುತ್ತೆ, ನಾವು ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ರೆಹಾಡಿ ಏರಿಯಾ ದೊಡ್ಡದಾದಂತಹ ಜನವಸತಿ ಇರತಕ್ಕಂತಹ ಪ್ರದೇಶ, ಲಕ್ಷಾಂತರ ಜನರು ವಾಸಿಸುವಂತಹ ಪ್ರದೇಶ. ಈ ಪ್ರದೇಶದ ಮೇಲೆ ಈಗ ಡ್ರೋನ್ ಅಟ್ಯಾಕ್ ಆಗಿರುವಂತಹದ್ದು. ಇದು ಭಾರತೀಯ ಸೇನೆ ಕೂಡ ತಕ್ಕನಾದಂಥ ಪ್ರತ್ಯುತ್ತರವನ್ನು ಕೂಡ ಕೊಡ್ತಾ ಇರುವಂತಹದ್ದು. ಇದು ಡ್ರೋನ್ ಅಟ್ಯಾಕ್ನಿಂದ ಇಲ್ಲಿನ ಜನರು ಸಾಕಷ್ಟು ಗಾಬರಿ ಆಗಿದ್ದಾರೆ. ಬೆಳಗ್ಗಿನ ಜಾವ, ಯಾಕೆಂದರೆ ರಾತ್ರಿ ಈ ಥರದ ಒಂದು ಡ್ರೋನ್ ಅಟ್ಯಾಕ್ ಆಗ್ತಾ ಇತ್ತು. ಆದರೆ ಇವತ್ತು ಬೆಳಗ್ಗಿನ ಜಾವ ಆಗಿರ್ತಕ್ಕಂತಹ ಒಂದು ಡ್ರೋನ್ ಅಟ್ಯಾಕ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, ಟಿವಿ9 ಜಮ್ಮು.